ನಂದದ ಕಟ್ಸ್ ಎಟ್ಟ ನೀ ಎತ್ತದ ನೋಡ ನೀ ಬರೋದನ್ನ ಸರದ್ನ್ಯಾನ ಅದಕ್ಕೆ ನಿಮ್ಮ ಸಟ್ನಾಗ ಇರೋದ್ರಿ ನಾನು ನಿಂದ ಮಾತು ಬರ ತಗೋ ಎದಕ್ಕಲೇವ ಅದೇನು ಚಾ ಇದು ಚಪ್ಪಲ್ಲ ಎದ್ಕೊಂಡ್ ತಿನ್ನ ಏ ಇನ್ನು ಮುಗಿತು ಇದು ಈಗ ಹಿಂಗಾಗೈತೇನ್ರಿ ಇದು ಹೊಸ ಕಡ್ಸ್ ಮಾಡ್ಕೊಂಡಾರ ಅವ್ರು ಸಣ್ಣ ಗುಡ್ ನೀವು ಅದಕ್ಕೆ ಹನಿ ಬರಕ್ ಗಂಟು ಬಿದ್ರಿ ಅವ್ರು ಇದಕ್ಕೆ ಗಂಟು ಬಿದ್ರಿ ಅಂದಾಗ ಕೊಡ್ರಿ ಗೌರೀಶ ಓರಿ ಚಾ ಸೂಪರ್ ಆಗಿದೆ ಮತ್ತ ಬೊಂಬಾಟ್ ಆಗಿದೆ ಮತ್ತ ಪೆಂಟಾಸ್ಟಿಕ್ ಪುಗಸಟ್ಟು ಸಿಕ್ಕ್ರಲ್ಲ ಹಂಗ ಹಾಕವು ಅದ ರೊಕ್ಕ ಕೊಟ್ಟ ಕುಡ್ರಿ ಸಕ್ಕರೆ ಯಾಕ ಜಾಸ್ತಿ ಐತಿ ಇದನ್ನ ಕುಡ್ದು ಹಂಗ ಮಕ್ಕೊಂಡ್ರೆ ಬಾಯಿಗಿರಿ ಬತ್ತಾವ ಅಂತನವ್ರು ನೀವು ಗೌರೀಶ ಮುಂದಕ್ಕೆ ತಚ್ರಿ ಚಾ ಇದನ್ನ ಸ್ವಲ್ಪವರೇ ಮಾಡಿದ್ದ ಇಲ್ಲ ಅವ್ರು ಹಾಯ್ ಮಾಡ್ಯಾಳ ವಿಚಿತ್ರ ಗೌರೀಚ ಅಪ್ಪಾಜಿ ಮನ್ಯಾನ ಮುದುಕಿನ ಇಟ್ಟು ಟೀ ಮಾಡೈತಿ ಇನ್ನು ತಿಲಿಪ್ ಮಾಡ್ರಿ ಎಷ್ಟು ಚೀ ಇರ್ಬೇಕು ಓದ್ಬಿದು ಎಲ್ಲರನ್ನ ಬಿಟ್ಟ ಬಂದಿಲ್ಲ ಒಬ್ನ ಅಲ್ಲ ಬಿತ್ಯಾ ಹೌದು ಇತ್ತೋತನ ಏನು ಕಾಫಿ ಕುದಿ ಹಾತಿದ್ವು ಏನು ಬತ್ತ ಚಿಪ್ ಹಾತಿದ್ವು ಅವರು ಬತ್ತ ಚಿಪ್ ಹಾಕತ್ರಿ ನಿನಗೆ ಯಾಕೆ ಬೇಕಲೆ ಆ ದೊಡ್ಡ ಹೇಳಿದ್ರೆ ನಿನಗೆ ಬಾಯಿ ಮುಚ್ಕೊಂಡು ಸುಮ್ಕೊಂಡ್ರು ಅಂತ ಹೇಳಿರಲ್ಲ ಅವ್ರು ಮಾತಾಡೋದು ಹಂಗ ಒಳಗೆ ಕಳಿಸಿ ನೀ ಯಾವ ಕಂಡು ಬಿದ್ದಿ ನನಗ ಎಲ್ಲಾರು ತೊಗೊಂಬರ್ತಾರೆ ಯಾರ್ಯಾರು ಕರ್ಕೊಂಡ್ಬರ್ತಾರ ನಮ್ಮ ಮಕ್ಳ ಏನು ಮಾತಾಡ್ಬೇಕು ನಾ ಎಲ್ಲ ದಿನ ಮಾತಾಡ್ಬಿಟ್ಟಲ್ಲ ಹೋಗೋದಿಚ್ಚ ನಿನ್ನ ಬೇರೆ ಅನುಭವ ಹ್ಞೂ ಮತ್ತ ಇಲ್ಲಿ ಬಿಡು ನಾ ಮಾವು ನನಗೆ ಇದಕ್ಕೆ ಕಚ್ಚಾದ ಮಾದೆ ನಿಮ್ಮ ಅದಕ್ಕೆ ನಾವಲ್ಲಿ ಬಂದಿವ ಒಪ್ಪದಿ ಬಚ್ಚಾಕು ಹಲ್ಕಾತದ ಅಂದಿ ಯಾರಿಗೋ ಯಾರಿಗಲೇ ಅಶಬ್ದವಾಗಿ ಅಶ್ಲೀಲವಾಗಿ ಈ ನಮನಿ ಹೊಲಸ್ ಮಾತಾಡಕ ಯಾರಿಗೆ ಮಾತಾಡಿದ್ಲೇ ನೀನು ಅವಂಗ್ಲೇ ಏ ನನಗ್ಯಾಕ್ಲೆ ನಿನಗೂ ಯಾರು ಹೋಗೋದ ಬೇಡ ತಾನ ಸಾಯ್ತ ನಾವು ನನಗೆ ಅನಿಸೋ ಮಟ್ಟಿಗೆ ಪ್ಲಾಸ್ಟಿಕ್ ಇದು ಕೆಬ್ಬಣದ ಆಗ್ಬೇಕಾಯ್ತು ಅವಂಗ ಹಿಂಗೆ ಮಾಡತ್ತಾನ ನಾನು ಹೋಗಿ ಬರಲ್ಲ ಮತ್ತೆ ಯಾಕೆ ಬರ್ತೀವ ಮರಿ ಒಟ್ಟ ಬರ್ಬೇಡ ಹೋಗ್ಬಿಡು ನಾಟಿ ನಾಡಿ ನಾಡಿ ಯಾರು ಇಲ್ಲಿ ಬಡದ ಮ್ಯಾಗ ಗೊತ್ತಾಗತ್ತೆ ಬಟ್ರ ನಾ ಬರ್ರಿ ನಮ್ಮ ಅಲ್ಲ ಕಳ್ಸಾಕ ಕುಂತಿಲ್ಲ ಅವ್ರನ್ನ ಅವ್ರು ಅರ್ಜೆಂಟ್ ಹೋಗ್ಬೇಕಂತ್ರಿ ಎದಕ್ಕೆ ಅದೇನೋ ಮೀಟಿಂಗ್ ಐತಂತ್ರಿ ಎದ್ರ ಮೀಟಿಂಗ್ ಐತೆ ಅಂತ ಹೇಳಿ ಅದೇನೋ ಅದೇನ ಎಮ್ಮಿ ಬಳಸೋದೈತಂದ್ರಿ ಅವ್ರ MBBS ನೋಡಿ ನೀವು ನಮ್ಮ ಮನೆಗೆ ಬಂದಿದ್ದು ತುಂಬಾ ಸಂತೋಷವಾಯಿತು. ಈ ದಿನ ರಕ್ಷಾಬಂಧನ, ಈ ರಕ್ಷಾಬಂಧನ ನಿಮಿತ್ತವಾಗಿ ನನ್ನ ತಂಗಿ ಹುಟ್ಟು ಹಬ್ಬ ಕೂಡ ಇದೆ. ಹೌದಾ? ಅಲ್ಲ, ಮನೆಯಲ್ಲಿ ನೀವು ಕೇವಲ ಒಂದು ಚಿಕ್ಕ ಕಾರ್ಯಕ್ರಮ ಅಂತ ಹೇಳಿದ್ರಿ. ಹುಟ್ಟಿದಬ್ಬ ಅಂದ್ರೆ ನಾನು ಅವಳಿಗೆ ಏನಾದ್ರೂ ಒಂದು ಕಾಣಿಕೆ ತಂದು ಕೊಡ್ತಾ ಇದ್ದೆ ಅಲ್ವಾ? ನೋಡೋಣ ಮುಂದೆ ಸಮಯ ಸಂದರ್ಭ ಬಂದಾಗ ಯಾರ ಕಾಣಿಕೆ ಯಾರಿಗೆ ಕೊಡ್ತಾರ ಅಂತ. ನಿನಗೇನಾರು ಕೊಡು ಮನಸ್ಸಿತ್ತಂದ್ರ ಅಲ್ಲಿ ನಮ್ಮ ಟಮ್ ಟಮ್ ಐತಿ, ಅದ್ರ ಹೋಗಿ ತುಂಬ್ಕೊಂಬರೋ. ಏ ಕಾಣಿಕೆ ಟಮ್ ಟಮ್ ಆಗಿ ತರ್ತಾರ. ನಮ್ಮ ದೊಡ್ಡ ಮನೆಯಲ್ರಿ ದೊಡ್ಡ ಟಮ್ ಟಮ್ದಾಗ ಏಯ್ ಗೌರೀಶ, ನಿಮ್ಮ ಮನ್ಯಾಗ ಇವತ್ತು ಫಂಕ್ಷನ್ ಐತತ್ತಲ್ಲ? ದೊಡ್ಡವ್ರ ಮನೆಯ ಮೇಲೆ 108 ರಗಳಿ 108 ಫಂಕ್ಷನ್ ಇದ್ರಪ್ಪ. ದೊಡ್ಡ ಮನಿದು. ಏಯ್, ನಿಮ್ಮ ಅಮ್ಮವ್ರು ಇದ್ದಾರಲ್ಲ, ಅದರಲ್ಲ ಶಿಲ್ಪ ಅವರ ಹುಟ್ಟು ಹಬ್ಬ. ಏನು ಮಾತಂತ ಆಡ್ತೇವೆ ನೀನು? ಬಾಯ್ ಮುಚ್ಚ. ಹೇಳ್ರಿ, ಇಂಥ ಮಂದಿ ಇಷ್ಟು ಮಂದಿ ಕುಡ್ಯಾರ, ಇಷ್ಟು ಮಂದಿ ಒಳಗೆ ಏನಂತ ಕೊಡ್ತಾನ್ರಿ ಅವ? ಏನ ಅವ್ವಾರ್ದು ಇವತ್ತು ಸುಂದರವಾದ ಕುಟ್ಟು ಹಬ್ಬ. ಏ ನಾಯದ ಹಿಂಗಾತ ಮಾಮ ಇದು ಹಿಂಗ ಒದರ್ತಾವನ. ನಮ್ಮ ಕಡೆ ಹಿಂಗ ಓದ್ತಾವ ಮಾಮ. ಅಲ್ಲ ನಮ್ಮ ಅವನ್ ಏನ್ ತಿಳ್ಕೊಂಡೀವಲ್ಲ, ಅವನ್ ಕಿಮ್ಮತ್ತು ಸ್ವಲ್ಪ ಇದು ಉಳಿಸ್ತದೆ. ನಮ್ಮ ಅವ ಏನು ಬಸ್ ಸ್ಟ್ಯಾಂಡ್ನಾಗ ಪೈಕಾಂದ ನೀರು ಹಾಕೊಂಬಂದಿನ ಏನು ಜಾತಿ ಜಾತಿ ಅದ ಕೂಲ ಪುಗ್ಗ ಅದಾವ ಮಾಡಿದೆವು. ಏನು ಮಾಡಿದಿ? ಹಾ ಮತ್ತ ಮಮ್ಮ ಇವ್ ನಿಮ್ದು ಕಿಮ್ಮತ್ತು ಹಾಳು ಮಾತಾಡಿದ್ದು. ಏ ಇಷ್ಟು ಮಂದ್ಯಾಗ ಕಿಮ್ಮತ್ ಕೊಟ್ಟು ಕರ್ಯಾವಂದ್ರ ನೀವು ಒಬ್ಬನ ನೋಡ್ಲಿ ನಾನು. ಐ ಲವ್ ಯು ಮಮ್ಮ. ಅದಕ್ಕೆಲ್ಲ ಹೋಗಿ ಮಾತಾನ. ಏ ಗೌದಿಚ ಇಲ್ಲಿ ಬಾಯ್, ನಿನಗೆ ಕನ್ನಡ ಹೇಳಕ್ ಬರ್ಲಿಕ್ಕಂದ್ರ ಇಂಗ್ಲೀಷ್ ಒಳಗೆ ಕೇಳ. ನಮ್ಮಂತ ಇಂಟೆಲಿಜೆಂಟ್ ಮನುಷ್ಯ ಇರ್ತೇವೆ. ಹೌದಲ್ಲೇ ಇಂಗ್ಲೀಷ್ ಕೇಳ್ಬೇಕು ನಮ್ಮನ್ನ. ಇಂಗ್ಲೀಷ್ ಒಳಗೆ ಹೇಳವ. ಇನ್ನು ಕನ್ನಡನಾಗ ನೆತ್ತ ಹೇಳಕ್ ಬರ್ಲಿಕ್ಕಂದ್ರ ನಮ್ಮನ್ನ ಕೇಳುತ್ತ ಬಾ. ಇಂಗ್ಲೀಷ್ ಒಳಗೆ ಹೇಳ್ತೇವೆ ನಾವು. ಏನು ಅದು ಕುತ್ತು ಹಬ್ಬ ಅಲ್ಲ. ಮತ್ತೇನದು? ಅದೇನತ್ತಂದ ಇಂಗ್ಲೀಷ್ ಒಳಗ ಹ್ಯಾಪಿ ಬರೀತಾರೆ.
ನಾ ಭಾರಿ ಹುಷಾರಿ ಈ ವಿಷಯದಾಗ. ಹುಟ್ಟು ಹಬ್ಬ ಅನ್ನೋದಕ್ಕೆ ಇರ್ಬೇಕಾಗಿತ್ತು ನಾನು. ನೋಡಿ, ಇದೇ ಸಂದರ್ಭದಲ್ಲಿ ಎಲ್ಲರೂ ಹಾಡಿ ಕುಣಿಯೋಣ ಬನ್ನಿ. ನನಗೆ ಹಾಡಕ್ಕೂ ಬರಲ್ಲ, ಕುಣಿಯಕ್ಕೂ ಬರಲ್ಲ. ಈ 2,70,000 ರೂಪಾಯಿ ಖರ್ಚು ಮಾಡಿ ಅದಕ್ಕೆ ಏನ ಬರ್ತಾನೆ ಕಲ್ಸಕ್. ನೋಡಿ, ನೀವು ನಮ್ಮ ಮನೆಗೆ ಬಂದಿದ್ದು ತುಂಬಾ ಸಂತೋಷವಾಯಿತು. ಈ ಒಂದು ಕುಗ್ರಾಮದಲ್ಲಿ ಒಬ್ಬ ಬಡ ವಿದ್ಯಾರ್ಥಿ MBBS ಓದ್ತಾ ಇದ್ದಾನಂದ್ರೆ ಈ ಊರ್ಗೌಡು ಅನ್ನೋದು ನನಗೂ ಕೂಡ ತುಂಬಾ ಹೆಮ್ಮೆಯ ವಿಷಯ. ನೋಡಿ, ನಿಮ್ಮ ವಿದ್ಯಾಭ್ಯಾಸಕ್ಕಾಗಿ ಏನಾದರೂ ಹಣಕಾಸಿನ ತೊಂದರೆ ಇದ್ರೆ ನನಗೊಂದು ಫೋನ್ ಮಾಡಿ. ಬೇಕಾದ್ರ ನಮ್ಮ ಮನಿ ಟ್ರೆಜರಿ ಕಿಲ್ ಎಲ್ಲಿರ್ತತಿ, ನಿನಗೆ ಎಷ್ಟು ಬೇಕು ಟ್ರೆಜರಿ ಕಿತ್ ತಕೊಂಡು ಅದ್ರಾಗಿನ್ ತಗೊಂಡು ಹಾಳಾಗಿ ಹೋಗ. ಎಲ್ಲಿ ಅವ್ರು ಗಂಟು ಬಿದ್ದಿರಲಿ, ಆಗಲೇ ಹಿಡಿದು ನೋಡಕತ್ತಾನ. ಇರವ 4 ಡೈಲಾಗ್ ಅದಾವ, ಅಕ್ಕನ್ನು ಕಸ್ಕೊಂಡು ನೀವು ಮಾತಾಡಿದ್ರೆ ಏನು ಮಾಡಲಿ ಇಲ್ಲಿ? ನನ್ನ 3 ಹೋಗಿತ್ತು. ಮಾಮ ನೀ ಯಾಕಂತಿ? ನಿನಗೇನು ಡೈಲಾಗ್ ಬೇಕಲ್ಲ? ಗೌದಿಚ್ಚ ಡೈಲಾಗ್ ಹೇಳ್ಕೊಡ್ತೀನಿ ಅವಂಗ. ನಾ ಹೇಳ್ಕೊಡ್ತೀನಿ ನಿನಗೆ. ಮಾಮಾಗ ನೀ ಹೇಳ್ಬೇಕು ಆಮೇಲೆ. ಅಲ್ಲೇ ಹೇಳ್ಬಿಟ್ರಿ ಚಲೋ ಆಕೈತಲ್ಲ. ಮತ್ತೆ ನಾ ಹಿಂಗೆ ಹೇಳ್ಬಿಡು. ಅಲ್ಲ ಒಂದೇದಲ್ಲ, ಕೈ ಹಿಂಗೆ ಮಾದ, ಪೆನ್ ಹಿಡಿ. ಏನು ಹಿಡೀರಿ? ಪೆನ್ ಕೈಯ ಪುಸ್ತಕದ, ಅದು ಪುಸ್ತಕ ಇದು ಪೆನ್ನ. ಬದುಕೋ ಹಿಂಗೆ ಸುಮ್ಮ ಬರೀದ. ನಾ ಹೇಳ್ತೇನೆ. ಇದು ಒಂದು. ಎರಡನೇದು 2 3 ಹೇಳ್ಬಿಡ ಮಾಮ. ಇವತ್ತೆಲ್ಲ ತೊಗೊಂಡು ಬಪ್ಪತ್ತಾಕ. ಇವೇನು ನನ್ನ ತಲೆಯಾಗ ಕೂದಲು ಬರ್ತಾನೆ ಬಿಡಂಗೆ ಕಾಣೋದು ನೀವು. ಏನನ್ನೋ ಏನು ಸುದ್ದಿ ನೀವು ಕಲಿಬೇಕಾರೆ ಅಲ್ಲೇ ಹೋಗ್ಬೇಕ್ರಿ ಸರ್. ಇವತ್ತು ರಾತ್ರಿ ಕುಗ್ದಾನ ಬರೆಸ್ತಾನ ಅವನು. ಅವ್ರು ಕೂಡ ಮಾತಾಡ್ಬಿಟ್ಟು ಹೋಗ್ತಾರಂತವ್ರು, ಕಳಿಸ್ಬಿಡ್ರಿ ಅವ್ರು. ತಂಗ್ಯವ್ವ, ಈಗ ಬಂದ್ ಹೋಗಿರೋ ಮುಸುಡಿನ ಯಾವತ್ತಾದ್ರೂ ನೋಡಿದ್ದೀಯಾ? ಅಣ್ಣ ಈಗ ಬಂದು ಹೋದವ್ರನ್ನ? ಹೌದು. ಇಲ್ಲ ಅಣ್ಣ, ನೋಡಿಲ್ಲ. ನಿಜ ಹೇಳ್ತಾ ಇದ್ದೀಯಾ? ಹಾನ ನಿಜಾನೇ ಹೇಳ್ತಾ ಇದ್ದೀನಿ, ನೋಡಿಲ್ಲ. ನೀನು ನನ್ನ ತಂಗಿ ಏನಂತ ನನಗ ಚೆನ್ನಾಗಿ ಗೊತ್ತೈತಿ. ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಅದು ಯಾರಿಗೂ ಗೊತ್ತಾಗಲ್ಲ ಅಂತ ತಿಳಿದಿರುತ್ತೆ. ಹೇಳು, ಎಲ್ಲಿ ನೋಡಿದೀಯ ಅಂತ? ಅಣ್ಣ ಅದು ಕಾಲೇಜ್ನಲ್ಲಿ ನೋಡಿದ್ದೆ ಅಣ್ಣ. ಅನಿಸಿತ್ತು ನನಗೆ. ಇಟ್ಟು ಫ್ರೀ ಅಂಡ್ ಫ್ರ್ಯಾಂಕ್ ಆಗಿ ನಿಂತು ಮಾತಾಡ್ಬೇಕಾರ ಇದು ಕಾಲೇಜ್ನಲ್ಲಿ ಭೇಟಿ ಅಂತ ಅನಿಸಿತ್ತು. ಒಂದೇ ಕಾಲೇಜ್ ಅಲ್ವಾ? ಒಂದೇ ಕಾಲೇಜ್ ಅಂದಮೇಲೆ ನೋಡೋದು ಮಾತಾಡೋದು ಇದ್ದೇ ಇರುತ್ತೆ. ಅಷ್ಟೇನಾ? ಅಷ್ಟೇ ಅಣ್ಣ, ಅಷ್ಟೇ. ಯಾಕೋ ಮೈ ಕೈ ನಡುಗ್ತಾ ಇದೆ? ಅಣ್ಣ ಅದು ತುಂಬಾ ಚಳಿ ಆಗ್ತಿದೆ ಅಣ್ಣ. ಮುಖ ಎಲ್ಲ ಬೆವರ್ತಾ ಇದೆ. ಅಣ್ಣ ಶಕೆ ಆಗ್ತಿದೆ ಅಣ್ಣ. ಅಂದ್ರೆ ಏನೋ ನಡೆದಿದೆ ಅಂತ ಅರ್ಥ. ಹೇಳು, ಅವನಿಗೂ ನಿನಗೂ ಏನ್ ಸಂಬಂಧ? ಅಣ್ಣ ಅದು ನಾನು ಅವರನ್ನ ಪ್ರೀತಿಸ್ತಾ ಇದ್ದೀನಿ. ನಿಂತಲ್ಲೇ ಸಿಗದಾಕ್ ಬಿಡ್ತೀನಿ. ಪ್ರೀತಿ ಮಾಡ್ತಾಳಂತೆ, ಪ್ರೀತಿ. ಏನು ಯೋಗ್ಯತೆ ಇದೆ ಅವನಿಗೆ? ನಂಗೆವ ಈ ಪ್ರೀತಿ, ಪ್ರೇಮ, ಪ್ಯಾರ್, ಮೊಹಬ್ಬತ್, ದಿಲ್ ಇಷ್ಕ್ ಅನ್ನೋದು ಬರೀ ಪುಸ್ತಕದಾಗ ಓದಾಕ, ಸಿನಿಮಾದಾಗ ನೋಡಾಕ ಅಷ್ಟ ಚಂದ. ನಿಜ ಜೀವನದಲ್ಲಿ ಅಲ್ಲಮ್ಮ. ಪ್ರೀತಿ ತುಂಬಿಕೊಂಡ್ರು ಹೃದಯದ ಕೆಳಗಡೆ ಹಸುವನ್ನ ತುಂಬಿಕೊಂಡ್ರು ಹೊಟ್ಟೆ ಐತಿ.
ಮುಂದೊಂದಿನ ಹಸು ಚುರುಗುಟ್ಟಿದ್ರ ಯಾರು ಬೇಕಾದವ್ರ ಮನೆ ಹೋಗಿಸ್ತೈತಿ. ಮೊದಲು ಈ ದುನಿಯಾದಲ್ಲಿ ಬದುಕಬೇಕಾದ್ರೆ ದೊಡ್ಡ 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 ದೊಡ್ಡದಿರ್ಬೇಕು. ದುಡ್ಡೊಂದಿದ್ರೆ ಹುಟ್ಟಿಸಿದ ಅಪ್ಪ ಅವನು ಬಿಟ್ಟು ಬೇಕಾದ ಖರೀದಿ ಮಾಡಬಹುದು. ಹಾಗ ಅನ್ಕೊಂಡಿರೋ ನಾನು, ಹಾಗ ಬಾಳ್ತಾ ಇರೋ ನಾನು. ನೋಡು, ನನ್ನನ್ನು ಒಂದು ಮುಖದರ್ಶನ ಮಾತ್ರ ನೀನು ಮಾಡಿದ್ದೀಯ. ಇನ್ನೊಂದು ಮುಖದರ್ಶನ ಮಾಡೋದಕ್ಕೆ ಪ್ರಯತ್ನ ಕೂಡ ಪಡಬೇಡ. ಬದಲಾಗು. ಬದಲಾದ್ರೆ ನಿನಗೂ ಒಳ್ಳೆಯದು, ನನಗೂ ಒಳ್ಳೆಯದು, ಆ ಬಿಕಾರಿ ನನ್ನ ಮಗನಿಗೂ ಒಳ್ಳೆಯದು. ಅಣ್ಣ, ಮನುಷ್ಯ ಯಾವತ್ತೂ ದುಡ್ಡನ್ನ ತಿಂದು ಬದುಕಲಿಕ್ಕೆ ಸಾಧ್ಯವಿಲ್ಲ ಅಣ್ಣ. ದುಡ್ಡಿಲ್ಲದೆ ಇದ್ರೂ ಕೂಡ ಎಷ್ಟೋ ಜನ ಬಡವರು ಪ್ರೀತಿಯಿಂದ ನಂಬಿಕೆಯಿಂದ ಜೀವನ ಸಾಗಿಸ್ತಾ ಇದ್ದಾರೆ. ನಮ್ಮ ಹತ್ರ ಸಾಕಷ್ಟು ದುಡ್ಡು ಇರಬಹುದು, ಶ್ರೀಮಂತಿಕೆನೂ ಇರಬಹುದು. ದುಡ್ಡಿದೆ ಎಂಬ ಅಹಂಕಾರದ ಮದದಿಂದ ಚಪ್ಪಲಿನ ಬಂಗಾರದಲ್ಲಿ ಮಾಡಿಸಿದ್ರು ಕಾಲಲ್ಲಿ ಹಾಕೋಬೇಕೆ ಹೊರತು ತಲೆ ಮೇಲೆ ಹೊತ್ತುಕೊಂಡು ತಿರುಗಲಿಕ್ಕೆ ಆಗೋದಿಲ್ಲ ಅಣ್ಣ. ನನ್ನ ತಂಗಿ 4 ಅಕ್ಷರ ಕಲಿತ ಕ್ಷಣ ಅಣ್ಣನಿಗೆ ಬುದ್ಧಿ ಹೇಳುವಷ್ಟು ದೊಡ್ಡವಳಾಗಿ ಬಿಟ್ಟಳು ನನ್ನ ತಂಗಿ. ನಿನ್ನನ್ನು ಈ ರೀತಿ ಮಾತಾಡ್ತಾ ಇರೋದು ಕಲಿತಿರುವ ನಿನ್ನ ವಿದ್ಯೆ ಅಲ್ಲ, ಕೆಟ್ಟ ಹೊಲಸು ನಾಡ್ತಾ ಇರೋ ಈ ನಿನ್ನ ಹೊಲಸು ಮನಸ್ಸು. ಮೊದಲು ಅದನ್ನು ಸರಿಯಾಗಿ ಮಾಡ್ಕೋ, ಇಲ್ಲ ಅಂದ್ರೆ ನಾನ್ ಸರಿ ಮಾಡ್ಬೇಕಾಗತ್ತೆ. ಅಣ್ಣ, ಇದು ನಿನ್ನ ಕೊನೆಯ ನಿರ್ಧಾರ. ಹೌದು. ಹಾಗಾದ್ರೆ ನಾನು ನಿನ್ ತಂಗಿ, ನಿನ್ನ ಮೈಯಲ್ಲಿ ಹರಿತಾ ಇರೋ ರಕ್ತಾನೆ ನನ್ನ ಮೈಯಲ್ಲಿ ಹರಿತಾ ಇರೋದು. ನಿಂದಾಗ ಒಂದೇ ಒಂದು ಕೊನೆ ನಿರ್ಧಾರ ಇದೆ, ನಂದು ಒಂದೇ ಒಂದು ಕೊನೆ ನಿರ್ಧಾರ. ಅದೇನ್ ಹೇಳು. ನನ್ನ ಮನಸ್ಸಲ್ಲಿ ಇಷ್ಟಪಟ್ಟು ಆಸೆ ಪಟ್ಟು ಪ್ರೀತಿ ಮಾಡಿರೋದು ಕರ್ಮರಾಜ್ ನನ್ನೇ. ನಾನೇನಾದ್ರೂ ನನ್ನ ಜೀವನದಲ್ಲಿ ಮದುವೆ ಅಂತ ಆಗೋದಾದ್ರೆ ಅದು ಕರ್ಮರಾಜನೇ ಮಾತ್ರ ಸಾಧ್ಯ. ನೀವೇನಾದ್ರೂ ಈ ಅಂತ ಸಿಗ್ತಕ್ಕಂಥ ವರ್ಣ ತಂದು ಮದುವೆ ಮಾಡ್ತೀನಿ ಅಂತ ನೀವೇನಾದ್ರೂ ಅನ್ಕೊಂಡಿದ್ದೆ ಆಗಿದ್ರೆ, ನೀವು ತಾಳಿ ಕಟ್ಸೋದು ಪ್ರೀತಿಯಿಂದ ಸಾಕಿರುವ ಈ ನಿಮ್ಮ ತಂಗಿ ಕೊರಳಿಗಲ್ಲ, ಸತ್ತು ಹೆಣವಾಗಿ ಬಿದ್ದಿರುವ ನಿನ್ನ ತಂಗಿ ಕೊರಳಿಗೆ. ನೀನು ನನ್ನ ತಂಗಿನ ನನ್ನ ತಂಗಿ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗುತ್ತೆ ನನಗೆ. ನೀನು ಚಿಕ್ಕವಳಿದ್ದಾಗ ಇದೇ ಕೈಯಾರೆ ತುತ್ತು ಮಾಡಿ ಉಣಿಸಿ ನಿನ್ನನ್ನು ದೊಡ್ಡವಳು ಮಾಡಿದ್ನಲ್ಲ, ಅದು ನಾನು ಮಾಡಿರುವ ಮೊದಲನೇ ತಪ್ಪು. ನೀನು ಚಿಕ್ಕವಳಿದ್ದಾಗ ನಿನ್ನನ್ನು ಕತ್ತು ಹಿಚ್ಕಿ ಕೊಂದಿದ್ರೆ ಎಷ್ಟೋ ವಾಸಿ ಇತ್ತು. ಈ ಊರ್ ಜನರ ಮುಂದೆ ನನ್ನ ಮಾನ ಮರ್ಯಾದೆ 3 ಕಾಸಿಗೆ ಹರಾಜಾಕ್ಬಿಟ್ಟೆ ನೀನು. ನನ್ನ ತಂಗಿ ಅಂತ ಹೇಳ್ಕೊಳಕ್ಕೆ ಸಾವುಕಾರ ಹೋದ್ರಲ್ಲಿ ಒಳಗ. ಅಲ್ಲ ಸಾವುಕಾರ ಒಳಗೆ ಹೋಗ್ಬಿಟ್ರಲ್ಲಿ ನೀವು. ಅಲ್ಲ ನೀವು ತಪ್ಪು ತಿಳ್ಕೊಳ್ಳಿ, ಒಂದು ಮಾತು ಹೇಳ್ತೀನಿ ಸಾವುಕಾರ. ಒಳಗೆ ಹೋದ್ರಲ್ಲಿ ನೀವು ಸಾವುಕಾರ, ಒಳಗೆ ಹೋದ್ರಲ್ಲಿ ಯಾಕ? ಬರ್ರಿ ಹೇಗೆ ಸಾವುಕಾರ. ಅಲ್ರಿ ನೀವು ಒಂದು 4 ಮಾತು ಹೇಳಿದ್ರೆ ಹೇಳ್ತೀನಿಲ್ಲ ಅಂದ್ರೆ ನಾನು ಸುಮ್ಮ ಒಳಗೆ ಹೋಗ್ಬಿಡ್ತೀನಿ ನಾನು. ಏಯ್, ತನಗ ತಿಳಿಲಿಲ್ಲ ಅಂದ್ರೆ ಗಾಡಿ ಕೇಳಂತ ಹಿರಿಯರ ಹೇಳ್ಯಾರ. ಹೇಳ, ನಿಂದು ಒಂದು ಹಾಗೆ ಬಿಡ್ಲಿ. ನೋಡ್ರಿ, ಇದ್ರಾಗ ಸಂಪೂರ್ಣ ತಪ್ಪು ನಿಮ್ದು ಐತಿ. ಯಾಕಲೆ? ಯಾಕಂತ ಕೇಳ್ತಿರಲ್ರಿ ನೀವು. ಅವ್ರಿಬ್ರು ವಯಸ್ಸಿಗೆ ಬಂದಾರ, ಮದುವೆಯಾಗಿ ಹೆಚ್ಚು ಕಡಿಮೆಯಾಗಿ ನೀವು ಮದುವೆ ಮಾಡಂಗಂತಂದು ಓಡಿ ಹೋಗಿಬಿಟ್ರೆ ಆಮೇಲೆ ನಿಮ್ಮ ಮರ್ಯಾದೆ ಗತಿ ಏನಾಗತ್ತ? ನೋಡ್ರಿ, ಸ್ವಲ್ಪ ವಿಚಾರ ಮಾಡ್ರಿ. ಹೆಂಗಾರು ಮದುವೆ ಮಾಡ್ತೀವಿ ಅಂತ ಹೇಳಿ ಮುಂದೆ ದಪ್ಕೊಂಡ್ ಹೋಗುದು, ಒಂದು 6-7 ತಿಂಗಳಾದ್ಮೇಲೆ ಉಲ್ಟಾ ಹೊಡೆದು ಬಿಡುದು. ಹೆಂಗೈತಿ ಕಿಡ್ನಿ? ಗೌರ್ಯ, ಇದ್ರೊಳಗೆ ಏನಾದರೂ ಸ್ವಲ್ಪ ಫರ್ಕ್ ಆತಂದ್ರ ನಿನ್ನ ಹಿಡ್ಕೊಂಡು ನಾನು ಆತನ ಅಂತ ದೊಡ್ಡ ಪೊಸಿಷನ್ ನಾ ಕೊಡುದಿಲ್ಲ. ನೀವು ಸರಿ, ನಾ ತಿಳಿಸಿ ಹೇಳ್ತಾನೆ. ಅದೇನು ಹೇಳಿ ಸುದ್ದ ಮಾಡ್ತೀವಿ ಮಾಡ. ಮಾಡ್ತೀನಿ ಅವರ ಬರ್ರಿಲ್ಲ. ನೀವೇನು ಹಿಡಿದಿಸ್ತೀವಿ ಕಾಲೇಜ್ ಹೋಗಿದ್ರಲ್ಲ, ಅದ ಕಾಲೇಜ್ಗೆ ಹೋಗ್ರಿ. ನಾವೇನು ಬೇಡ ಅನ್ನಕತ್ತಿಲ್ಲ, ಆದ್ರೆ ಬಸ್ ಗಿಸ್ಸಿಗೆ ಹೋಗಂಗಿಲ್ಲ. ಯಾಕಂದ್ರೆ ನಾವು ಒಂದು ಟಮ್ ಐತಲ್ಲ ನಮ್ದು ಹಿಂದಲ್ದು, ಅದ್ರ ರಿಪೇರಿ ಮಾಡಿಸ್ತೀವಿ. ಅದ್ರ ನೀವು ಕುಂಡಿರ್ಬೇಕು, ಮುಂದೆ ನಾನು ಹೊಡಿಬೇಕು. ಮುಂದೆ ಹಂಗೆ ಹೊಡ್ಕೊಂಡು ಹೋದ ಕಾಲೇಜ್ನಾಗ ಬರೀ ಗೆಳೆಯತರ ಕೂಡ ಅಷ್ಟೇ ಮಾತಾಡ್ಬೇಕು, ಹುಡುಗರು ಕೂಡ ಮಾತಾಡಂಗಿಲ್ಲ. ಇವೇನ್ರ ಸಿಕ್ಕ ಅಂತ ತಿಳ್ಕೊಂಡು ನೀವೇನು ಏನು ನಡೆಯಂಗಿಲ್ಲ. ಕಾಲೇಜ್ ಮುಗಿದ ತಕ್ಷಣ ನಾನು ಕರ್ಕೊಂಬರ್ತೀನಿ, ಮನೆಗೆ ಬರ್ಬೇಕು. ಮುಂದೆ 6-7 ತಿಂಗಳಾದ್ಮೇಲೆ ನಾನು ಮದುವೆ ಮಾಡ್ತೀನಿ. ನಿಮ್ಮದು ವಿಚಾರ ಮಾಡಕ್ಕೆ ಹೋಗ್ಬೇಡ್ರಿ. ಇಷ್ಟೊತ್ತರ ನಾವು ಒಬ್ಬನ ಮಾತಾಡಕತ್ತೀನಿ, ನೀವು ಸುಮ್ಮನೆ ನೋಡಕತ್ತೀರಿ. ಹೋಗ್ರಿ, ಒಂದು ಎಗ್ ಪಪ್ಸ್ ತೊಂಬೋರಿ ನನಗೆ. ಸರಿ ಗೌರೀಶ್, ಸರಿ ಅಂದ್ರೆ ಇಟ್ಟು ಜಗಳ ಸುಮ್ಮನೆ ಕೂತಾಡತ್ ಭಾಳ ವಿಚಾರ. ಏನು ಹೇಳೋದಲ್ರಿ ತಂಗಿ? ಅದ ಎಗ್ ಪಪ್ಸ್ ತೊಂಬ್ರ. ಆದ್ರೆ ಹೇಳಿದ್ನಲ್ರಿ ನಾ, ಹ್ಞೂ ಅಂದ್ರೆ ಅವ್ರು ಅದಕ್ಕೆಲ್ಲ ಎಲ್ಲ ಮಾಡ್ತಂತ ಹೇಳ್ಯಾರಿ. ಅವರೆಲ್ಲ ಮದುವೆ ಆಕತಿ ಬಿಟ್ಬಿಡ್ರಿ ಸುಮ್ಮ.
ಪಕ್ಕ ಅಪ್ಪ ಪಕ್ಕ ನಿನ್ನ ಮಾತಿಗೆ ಹ್ಞೂ ಅಂದ್ರೆ ಪಕ್ಕ ನನ್ನ ಮಾತಿನ ಪ್ರಕಾರ ಹೋಗತ್ತೀರ, ಅದು ವಿಚಾರ ಮಾಡಕ್ಕೆ ಹೋಗ್ಬೇಡ್ರಿ ನೀವು. ಅಂದಂಗ ನಾನು ಒಳಗೆ ಹೋಲ್ರಿ. ಹೋಗಿಬಿಡ. ಥ್ಯಾಂಕ್ ಯು. ಏಯ್ ಏಯ್ ಗಪ್ಪ, ಹಿಂಗ್ಯಾಕೋ ಚಿತ್ತಿ ಮಳೆಯಾಗ ಹೆಣ್ಣ ಎತ್ತಂಗ? ನಾ ಇತ್ತಿತ್ತ ಹಿಂಗಳಾತದ ಮಮ್ಮ. ಕೊತ್ತಿ ಬಸ್ ಬಚಾದ ಕೊತ್ತಿ ಹೊಕ್ಕನ ಯಾಕಲೆ ಏನಾಯ್ತ? ಏನಾತೋ ಮಾಮ ಬಂದು ಕುಳ್ಳೆ ತುದು ಮಾದಿ ಅದಾವ್ದು ಅನ್ನೋದಾಗ ಚೆಲ್ಲೆ ಆದತ್ತ. ಏನು ಅನ್ನೋದಾಗ ಚೆಲ್ಲೆ ಅದು ತಾವೆಲ್ ತಂದು ಒದಶ ಅದು ಮಾಮ. ನಿನಗೆ ಇನ್ನೊಂದು ಗೊತ್ತಿಲ್ಲ ಮಾಮ, ಏನಲೆ? ಅವಂದು ದಿವೋತ್ ನಿಮ್ಮ ತಂಗಿದು ತೂತುವದ ಅಲ್ಲ ತಿಮ್ಮ ತಿಮ್ಮ. ಸಿಂಹ. ಹೌದು, ಇಬ್ಬರು ನದಬಾರ್ದು ತಿಕ್ಕೊಂಡ್ ನನ್ನ ತಾತ ಅದಕ್ಕೆ ಎತ್ತುವುದಕ್ಕೆ ಬದವಾತು ಮಾಮ. ಇದು ಸಿಮ್ಮಿನ ಪ್ಲಾಬ್ರಮ. ನಿನಗೊಂದು ಹೊಸ ಏರ್ಟೆಲ್ ಕೊಡಿಸ್ತಾನೆ ಬಿಡ್ಲೆ. ಬ್ಯಾದಪ್ಪ ನಂದು ಅದಕ್ಕೆ ಚಾರ್ಜದ ಬಾದಾಗೈತಿ. ಒಂದು ಹೊಸ ಚಾರ್ಜರ್ ಕೊಡಿಸ್ತಾನೆ ಬಿಡ್ಲೆ. ಬ್ಯಾದ ಮಮ್ಮ, ಒಂದಕ್ಕೊಂದು ತತ್ತಾಗೋದಿಲ್ಲ ಅವು. ಎಲ್ಲಿ ಚಾರ್ಜ್ ಹಾಕೋದಕ್ಕೆ ತೊಗೊಂಡು ಕೈಯಾಗ ಬಂದಿತ್ತು ಹೊಯ್ಕೊಲ್ಯ. ಅಲ್ಲೋಲೆ ಆಕೆ ಜೊತೆ ನಾಕ ಪ್ರೀತಿಲೇ ಮಾತಾಡು. ಏನು ಮಾತಾತೋ ಯಪ್ಪ, ನೀ ಹೇಳ್ತಿ ಇಲ್ಲಿ ಪ್ರೀತಿ ಮಾತಾಡತ್ತೇಳಿ ಆಕೆ ನೀ ಅನ್ಕೊಂಡ ಹೋಗೋದಿಲ್ಲ ಆಕೆ. ನಿನ್ನ ಮಾತು ಕೇಳಿ ಒಂದು ನೀವು ಸಿಂಗ ಹಾದಿ ಮಾರ್ಯ ಬರೇ ತಿ ಅನ್ನೋದಕ್ಕೆ ರಾಪ್ಪತ್ತಿತ್ತ ಬಿದ್ಲ. ಇನ್ನು ಮುಂದಿಂದ ಪಾ ಅಂದ್ರೆ ಎಲ್ಲಿ ಹೊದಿತಳಿ ಯಾರಿಗೂ ಗೊತ್ತತ್ತ. ಮಮ್ಮ ಒಂದಿನ ಏನಾಯ್ತು ಗೊತ್ತೇನ? ಏನಾಯ್ತು? ಹಂಗ ಪ್ರೀತಿಯಿಂದ ಹೋಗಿ ಕೇಳಿನಿ, ತಿಳ್ಪಿ ನನಗೊಂದು ಕಪ್ ಚಾ ಮಾದಕೋದ ಅನ್ನಿ. ಏನು ಅನ್ಬೇಕಾಕಿ? ಬಾ ಮಾಮ ಒಲಗ ಬಾ ಅಂದಳು. ಆಕೆ ಮಾತು ಕೇಳಿ ಒಲಗ ಹೊಕ್ಕನ ಮಮ್ಮ ಹೇಳ್ತೀನಿ ನನ್ನ ಮುಂದೆ. ಬಾಯಿ ತೆಗಿ ಅಂದ ಮಮ್ಮ, ಹಿಂಗೆ ಬಾಗ್ರ ಬಾಯಿ ತೆಗದ್ ಹಿಂಗೆ ತೆಗ್ದ ಮಮ್ಮ. ಒಳಗೆ ತಕ್ಕದಿ ಚಾಪದ ನೀರು ಹಾಕಿ ದಾದ ಎದ್ಕೊಂಡು ಹೋಗಿ ತೋ ಮ್ಯಾಲಿತ್ತ ಮಮ್ಮ ಹೇಳ್ತೀನಿ ನನ್ನ ಮುಂದೆ. ಕ್ಯಾಂಪು ಕುಂದಿ ಹೋಗಿ ಕದಿ ಕುಂದಿ ಆಗಿಲ್ಲ. ಲವ್ ಮಾಡು. ಏನು ಮಮ್ಮ ಇದು ಲವ್ ಅಂದ್ರೆ? ಅಲ್ಲ ಏನು ಲವ್ ಅಂದ್ರೆ? ಲವ್ ಗೊತ್ತಿಲ್ಲ? ಇಲ್ಪ ನನ್ನ ಕೈ ಟಿ ಶರ್ಟ್ ಹೇಳ್ತಾನೆ ಮಮ್ಮ. ಅವ ಕೈ ಮಾದ್ಯಾನ ಅಂದ್ರೆ ಈಗ ಬಹುಶಃ ಒಂದು 3-4 ಹೋಗಿರ್ಬೇಕು ಹೊಯ್ಕೋತ. ಅಂದ್ರೆ 5 ಹೊಡೆದ್ರು. ಇದು ಬಹುಶಃ ಆದ್ನೇದು ಕಾಣ್ತೈತಿ. ಇದು ಆದ್ನೇದ ಅವ್ನು ಕೇಳಿ ಹೇಳ್ತಾನ. ಅವಂಗೂ ಗೊತ್ತೇ ಪಕ್ಕ ಗೊತ್ತಮ್ಮ. ನಿನ್ನ ಹೇಳ್ಬಮ್ಮ ಏನು ಲವ್ ಅಂದ? ಲವ್ ಗೊತ್ತಿಲ್ಲ? ಪ್ರೀತಿ, ಪ್ರೇಮ, ಪ್ಯಾರ್, ಮೊಹಬ್ಬತ್, ದಿಲ್, ಇಷ್ಕ್ ಇಷ್ಕ್ ಅಂತಾರ ಮಮ್ಮ. ನಾನು ಏನಿದ್ರು ಈ ಉಸುಕ್ನ್ಯಾಗ ಮಾತು ಇವಳು ಗಂಡಸರಿ ಹೌದಾ ಅಲ್ಲ ನೀ? ಹಂಗೆ ಎಲ್ಲೋ ಯಪ್ಪ. ಯಾವಾಗ ನಿನ್ನ ಜೋದ ಬೆನ್ನು ಹತ್ತಿಲ್ಲ, ಏನು ಇಮೇಲ್ ಇತ್ತು ಜಿಮೇಲ್ ಇತ್ತು ಗೊತ್ತಾಗೋತ್ ನನಗೆ. ಆತ ಮಮ್ಮ. ಮಮ್ಮ ಹಿಂಗೆ ಮದಿದ ಹಂಗ ಆಕಿನ ನಿದ್ದೆ ಗುಳಿಗೆ ಹಾಕಿ ಮದಿದ. ನಿತ್ಯಗಳಿಗೆ ಹಾಕಿ ಮಾಡಿದ್ರೆ ಅವ ಮಾಡ್ಯಾನೋ ನೀ ಮಾಡಿ ಅನ್ನೋದು ಹೆಂಗೆ ಗೊತ್ತಾಗಬೇಕು? ಗಬುದು ಎತ್ತಿದ ಚಪ್ಪಲಿ ಹೋಗ್ತಾನೆ. ಸುಮ್ ನಿದ್ದಿಗೆ ನಾ ಹೊಕ್ಕೈತಿ. ಅವ ಮಾದಿದೇನು ಇವ್ ಮಾದಿದೇನು ಇವ್ ಎಲ್ಲಾದ ಕೂದಿ ಮಾದಿದೇನು? ಅಲ್ಲ ಲವ್ ಅದನ್ನ ಹೇಳಿನ. ಅದಕ್ಕೆ ಮಮ್ಮ ಭಾಳ ಕೆಲ್ತದಕ್ಕೆ. ಆಯ್ತು ಅಮ್ಮ, ನೀ ಹೇಳ್ದಂಗೆ ಆಗಲಿ ಮಮ್ಮ. ಅಲ್ಲಿ ಅಲ್ಲಿ ಮಾಡಿದ್ರೆ ಹೆಂಗ? ಅಲ್ಲಿ 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 ಎಲ್ಲಿ? ಕೊಣ್ಣೂರು ಅಲ್ಲಿ ಬೇಡ, ಮಗಲ ಗೋಕಾಕ್ ಐತಿ. ಗೋಕಾಕ್ ಕರ್ಕೊಂಡು ಹೋಗ. 500 ರೂಪಾಯಿ ಇಟ್ಟನೆ ತಗೊಂಡ್ ಹೋಗ. 500? ಮದ ಅಲ್ಲಿಪ್ಪ. ನಾ ಮೊದಲ ಹುಚ್ಚ ನನ್ನ ಮಗ ಅದನ್ನ. ನನ್ನ ಕೈಯಾಗ 500 ನೋದ್ ಇವ್ದು ಎಲ್ಲ ಗಬ್ಬಕ್ಕ ನನ್ನ ಬದದು ಕಸ್ಕೊಂಡು ಹೋದ. ಏನು ಮಾಡಲಿ? ಬ್ಯಾದ ಮಾಮ, 500 ಬ್ಯಾದ. ಬರೇ 100 ರೂಪಾಯಿ ಕೊದ. 100 ರೂಪಾಯಿ ಅದಕ್ಕೆ? ಬರೇ 100 ಮಮ್ಮ. ಈಗ ನೋಡಿ ಆಧಾರ್ ಫೀ ಇದಾವ. ಆಕಿನ ಚಿಲ್ಪಿನ ಬೈಕ್ ಬಚ್ಚಿ ಕಲಿಸ್ತಾನ. ನಾ ಯಾವ್ದ್ರೆ ಬೈಕ್ ಕೈ ಒಗೆದು ಹತ್ತಿ ಹೋಗ್ಕನ. ಆ 100 ರೂಪಾಯಿ 3 ಪೇದೆ ತೋತು. 3 ಪೇದೆ. 3 ಪೇಡೆ? 3 ಪೇದೆ. ಏನು ಮಾಡ್ತಿ? ಏನಿಲ್ಲ, ಒಂದು ಅಕ್ಕಿ ಬಾಯಾಗ ಹಾಕಿದ ನಂದು ಬಾಯಾಗ, ನಂದ ಅಕ್ಕಿ ಬಾಯಾಗ ಹಾಕಿದ ನಂದು ಬಾಯಾಗ. ಏನದ ಪೇದೆ? 2 ಪಾಲು ಅದು ಅಲ್ಲ, ಇನ್ನೊಂದು ಪಾಲು ಉಳಿತಲ್ಲ. ಅದು ನಿನ್ನ ಕರಿ ಸಂಧ್ಯಾಗ. ಶಬಾಷ್ ಧರ್ಮ, ಶಬಾಷ್. ಅಂದು ನನ್ನ ಮನೆ ಅಂಗಳಕ್ಕೆ ಬಂದಾಗ ನಿನ್ನನ್ನು ಅವಮಾನ ಮಾಡಿದೆ ಅನ್ನೋ ಒಂದೇ ಒಂದು ಕಾರಣ ಮುಂದಿಟ್ಕೊಂಡು ಈ ದಿವಸ ನಿನ್ನ ತಮ್ಮನನ್ನು ನನ್ನ ತಂಗಿ ಮೇಲೆ ಎತ್ ಕಟ್ಟಿದೆಯಲ್ಲ. ಏತೋ ವೈರತ್ವ ಅಂದ್ರ ಧರ್ಮ. ಎಂದು ನಿನ್ನ ಮನೆತನದ ಗಂಡಿನ ಕಣ್ಣು ನನ್ನ ಮನೆತನದ ಹೆಣ್ಣಿನ ಮೇಲೆ
ಅಂದೇ ಈ ಶ್ರೀಕಾಂತ್ ಗೌಡನ ಕಣ್ಣು ನಿನ್ನ ಮನೆತನದ ಹೆಣ್ಣಿನ ಮೇಲೆ ಬಿತ್ತು ಅಂತ ಅರ್ಥ. ಸತಿ ಶಿರೋಮಣಿ ಸಾವಿತ್ರಿ, ನಿನ್ನ ಮಠದ ಮಂದಿರನ ಕದವನ್ನು ತೆಗೆದು ಹದವಾದ ಚಿನುಗುಳಿ ಅಟ್ಟ 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 ಆಡ್ತೀನಿ. ಈ ಶ್ರೀಕಾಂತ್ ಗೌಡನ ಗಂಡಸ್ತನ ಅಂದ್ರೆ ಹೆಂಗಿರ್ತೈತೆ ಅಂತ ಮೊಟ್ಟಿ 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 ನೋಡ್ಕೋಬೇಕು. ಯಾಕಾದ್ರೂ ಈ ಶ್ರೀಕಾಂತ್ ಗೌಡನನ್ನ ಎದುರು ಹಾಕೊಂಡೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಣ್ಣೀರಲ್ಲ ರಕ್ತ ಕಣ್ಣೀರು ಹರಿಸ್ತೀನಿ. ಕಾಟ ಕೊಡ್ಲಿಲ್ಲ, ನನ್ನ ಹೆಸರು ಶ್ರೀಕಾಂತ್ ಗೌಡನೇ ಅಲ್ಲ. ಆಯ್ತರ್ಮ, ಮುಟ್ಟಿ ಕೆಟ್ಟವನು ಇಂದ್ರ, ಮುಟ್ಟದೆ ಕೆಟ್ಟವನು ರಾವಣ, ಹೇಳಿ ಕೆಟ್ಟವನು ವಿಶ್ವಾಮಿತ್ರ, ಹೇಳದೆ ಕೆಟ್ಟವನು ಸತ್ಯ ಹರಿಶ್ಚಂದ್ರ, ಕೊಟ್ಟು ಕೆಟ್ಟವನು ಕರ್ಣ, ಕುಡದೆ ಕೆಟ್ಟವನು ದುರ್ಯೋಧನ. ಧರ್ಮ, ಈ ಸಮಾಜದಲ್ಲಿ ನೀನೇನೇ ಮಾಡೋ, ಈ ಸಮಾಜ ನಿನಗೆ ಕೆಟ್ಟವನು ಎಂದು ಪಟ್ಟ ಕಟ್ಟತ್ತೆ. ಧರ್ಮ, ಹಾವನ್ ಕೆಣಕಿದ್ರೆ 12 ವರ್ಷ ಮಾತ್ರ ಭಯ ಪಡಬೇಕಾಗತ್ತೆ. ಈ ಧೈರ್ಯ ತುಂಬಿಕೊಂಡು ನಿಂತಿರೋ ಶ್ರೀಕಾಂತ್ ಗೌಡನನ್ನು ಕೆಣಕಿದ್ರೆ ಭಯದಲ್ಲೇ ಜೀವನ ಮಾಡಬೇಕಾಗತ್ತೆ. ಕೊತ್ತೆ, ಊಟಿಲ್ದೆ 40 ದಿವಸ ಬದುಕಬಹುದು, ನೀರಿಲ್ದೆ 3 ದಿವಸ ಬದುಕಬಹುದು, ಗಾಳಿ ಇಲ್ದೆ 8 ನಿಮಿಷ ಬದುಕಬಹುದು. ಈ ಶ್ರೀಕಾಂತ್ ಗೌಡನನ್ನು ಎದುರು ಹಾಕೊಂಡ್ರೆ ಒಂದು ಕ್ಷಣ ಕೂಡ ಬದುಕೋಕೆ ಸಾಧ್ಯವೇ ಇಲ್ಲ.